ಶ್ರೀ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಹ ಪತಯೇ ನಮಃ. ಪೌಷ ಶುದ್ಧ ದ್ವಾದಶಿ, ಜನವರಿ 22. ದೇಶದಲ್ಲೆಲ್ಲ ಹಬ್ಬದ ವಾತಾವರಣ. ರಾಮ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರದಲ್ಲಿ ರಾಮಮೂರ್ತಿಯ ಪ್ರತಿಷ್ಠಾಪನೆಯ ಮಹೋತ್ಸವ. ಐತಿಹಾಸಿಕವಾದ ಪರಮ ಪವಿತ್ರವಾದಂತಹ ದಿನ. ಈ ದಿನಕ್ಕಾಗಿ ನೂರಾರು ವರ್ಷಗಳಿಂದ ಎಲ್ಲರೂ ಎದುರು ನೋಡ್ತಾ ಇರುವಂತಹ ಅದ್ಭುತವಾದಂತಹ ಸುವರ್ಣ ಕ್ಷಣ ನಮ್ಮ ಮುಂದೆ ಬರಲಿದೆ. ಈ ದಿನ ಇತಿಹಾಸದಲ್ಲಿ ಹಿಂದೆಂದೂ ಆಗಿಲ್ಲ, ಮುಂದೆಂದೂ ಸಿಗೋದಿಲ್ಲ. ಅಂತಹ ಅಪರೂಪವಾದಂತಹ ಒಂದು ದಿನ ಇದು. ಆ ದಿನವನ್ನು ನೋಡೋದಕ್ಕೆ ನಾವಿದ್ದೇವೆ ಅನ್ನೋದೇನೆ ನಮ್ಮೆಲ್ಲರ ದೊಡ್ಡ ಸೌಭಾಗ್ಯ. ಈ ದಿನವನ್ನು ಸಂಭ್ರಮದಿಂದ ನಾವು ಆಚರಿಸೋಣ. ಈ ಹಬ್ಬದ ವಾತಾವರಣವನ್ನು ದೇಶದ ಎಲ್ಲ ಕಡೆಗೆ ಎಲ್ಲ ರಾಮಭಕ್ತರು ವೈಭವದಿಂದ ಆಚರಿಸ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ನಾವು ನೀವೆಲ್ಲರೂ ಕೂಡ ಆ ದಿನದಂದು ವಿಶೇಷವಾಗಿ ಸಂಭ್ರಮದ ಆಚರಣೆಯನ್ನು ಮಾಡೋಣ. ಇದು ವಿಜಯದ ಸಂಕೇತ. 500 ವರ್ಷಗಳ ನಂತರ ಶ್ರೀರಾಮಚಂದ್ರ ತನ್ನ ಮನೆಗೆ ಮತ್ತೆ ಮರಳಿ ಬರ್ತಾ ಇದ್ದಾನೆ. ರಾಮಚಂದ್ರನ ಮೂರ್ತಿಯ ಪ್ರತಿಷ್ಠಾಪನೆ ನೆರವೇರ್ತಾ ಇದೆ. ಸಾವಿರಾರು ಸಂತರ, ಲಕ್ಷ ಲಕ್ಷ ಕರ ಸೇವಕರ, ಅನೇಕ ನಾಯಕರ, ರಾಮಭಕ್ತರ ತಪಸ್ಸಿನ ಫಲವಾಗಿ, ಶ್ರಮದ ಪರಿಣಾಮವಾಗಿ ಇಂದು ಈ ಅದ್ಭುತವಾದಂತಹ ಸುಂದರವಾದ ದಿನವನ್ನು ನೋಡುವ ಸೌಭಾಗ್ಯ ನಮಗೆಲ್ಲ ಸಿಕ್ಕಿದೆ. ಹಾಗಾಗಿ ಆ ದಿನವನ್ನು ಜನವರಿ 22ನೇ ತಾರೀಖನ್ನು ನಾವು ವೈಭವದಿಂದ ಆಚರಿಸುವ ಒಂದು ಸಂಕಲ್ಪವನ್ನು ಮಾಡೋಣ. ಪರಮ ಪೂಜ್ಯ ಶ್ರೀ ಶ್ರೀಪಾದಂಗಳವರ ಆದೇಶದಂತೆ ಶ್ರೀಮಠದ ಎಲ್ಲ ಶಾಖೆಗಳಲ್ಲೂ ಕೂಡ ಅಂದಿನ ದಿನ ನಾನಾ ತರಹದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಉತ್ತರಾದಿ ಮಠದಲ್ಲಿಯೂ ಕೂಡ ಅವತ್ತು ಬೆಳಗಿನಿಂದ ರಾತ್ರಿಯವರೆಗೆ ವಿವಿಧ ಕಾರ್ಯಕ್ರಮಗಳು, ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡುವಂತಹ, ಈ ಹಬ್ಬವನ್ನು ಸಂತೋಷ ಪಡುವಂತಹ, ಸಂಭ್ರಮಿಸುವಂತಹ ಅನೇಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ರಾಮನಾಮ ಸ್ಮರಣ, ರಾಮನಾಮ ಜಪ, ಭಗವಂತನ ನಾಮಸ್ಮರಣೆಯ ಮೂಲಕ ನಗರ ಪ್ರದಕ್ಷಿಣೆ, ಪಲ್ಲಕ್ಕಿ ಉತ್ಸವ, ಚಿಕ್ಕ ಚಿಕ್ಕ ಮಕ್ಕಳಿಂದ ರಾಮನಾಮ ಭಜನೆ, ರಾಮನಾಮದ ಜಪ, ಅನೇಕ ಸಂಗೀತ ಕಾರ್ಯಕ್ರಮಗಳು, ಯುವಕರಿಂದ, ಮಹಿಳೆಯರಿಂದ, ಯುವತಿಯರಿಂದ, ಹೀಗೆ ನಾನಾ ತರಹದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಅವಶ್ಯವಾಗಿ ಜನವರಿ 22ರಂದು ತಾವೆಲ್ಲರೂ ಭಾಗವಹಿಸಿ ವಿಶೇಷವಾಗಿ ಈ ಸಂಭ್ರಮವನ್ನು ನಾವು ನೀವು ಕೂಡಿ ಆಚರಿಸೋಣ. ತಪ್ಪದೇ ಎಲ್ಲರೂ ಬರಬೇಕು ಎಂಬುದಾಗಿ ಈ ಮೂಲಕ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇನೆ. ಮರೆಯಬೇಡಿ, ಜನವರಿ 22 ಪೌಷ ಶುದ್ಧ ದ್ವಾದಶಿ, ದಿಗ್ವಿಜಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ಉತ್ತರಾದಿ ಮಠ. ಹೆಚ್ಚಿನ ವಿವರಗಳನ್ನು ನಿಮಗೆ ಮತ್ತೆ ನಾವು ಶೀಘ್ರದಲ್ಲಿ ತಿಳಿಸ್ತೇವೆ. ಜನವರಿ 22 ಕ್ಯಾಲೆಂಡರ್ ಬ್ಲಾಕ್ ಮಾಡಿಟ್ಟುಕೊಳ್ಳಿ.